ಶಿಡ್ಲಘಟ್ಟ ತಾಲೂಕಿನ ಸಾಗ್ಲಿ ಗ್ರಾಮ ಪಂಚಾಯಿತಿ ಮತ್ತು ದೇವುಗನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದನಹಳ್ಳಿ ಕ್ರಾಸ್ ಬಳಿ ಇರುವ ಆಂಜನೇಯ ಸ್ವಾಮಿ ದೇವಾಲಯ ಜೀವನೋದ್ಧಾರ ಕೈಗೊಂಡು ಸುಮಾರು 7 ರಿಂದ 8 ವರ್ಷಗಳಾಗಿದ್ದು ಅಲ್ಲಿಂದ ಇಲ್ಲಿಯವರೆಗೆ ಸುಪ್ರಸಿದ್ಧ ತೆಂಗಿನಕಾಯಿ ಉಟ್ಲು ಪರಿಚಯ ಈ ಬಾರಿ ಅದ್ದೂರಿಯಾಗಿ ನೆರವೇರಿದ್ದು ಮುಖ್ಯವಾಗಿ ನಿಲುವತಾರಹಳ್ಳಿಯ ಮತ್ತು ಎಸ್ ದೇವಗನಹಳ್ಳಿ ಗ್ರಾಮಸ್ಥರು ಹಾಗೂ ಮುಖಂಡರು ಈ ಪೂಜಾ ಕಂಕರ್ಯ ಮತ್ತು ಉಟ್ಲು ಪರಿಚಯ ನೆರವೇರಲು ಸಹಕರಿಸಿದ್ದಾರೆ. ನೀಲಭರತಹಳ್ಳಿ ಮತ್ತು ಎಸ್ ದೇವಗನಹಳ್ಳಿ ಗ್ರಾಮಗಳಿಂದ ಕ್ರಾಸ್ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ತಂಬಿಟ್ಟು ದೀಪಗಳನ್ನು ಬರುವ ಮುಖಾಂತರ ತಮಟೆ ವಾದ್ಯಗಳೊಂದಿಗೆ ವೇಷಭೂಷಣಗಳೊಂದಿಗೆ ಪಾನಕ ಮತ್ತು ಮಜ್ಜಿಗೆ ಹಾಗೂ ಹೆಸರುಬೇಳೆ ಹಂಚಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ತೆಂಗಿನಕಾಯಿಗಳನ್ನು ಕಟ್ಟಿ ಮೇಲೆ ಇಬ್ಬರು ತಿರುಗಿಸುವ ಮುಖಾಂತರ ಕೆಳಬದೆಯಿಂದ ಆ ಕಾಯಿಗಳನ್ನು ಕೋಲುಗಳಿಂದ ಹೊಡೆದು ನೆಲಕ್ಕೆ ಉರುಳಿಸುವ ಈ ಆಟ ಸುತ್ತು 8 ಗ್ರಾಮಗಳ ಗ್ರಾಮಸ್ಥರ ಕಣ್ಣು ಉಬ್ಬರಿಸುವಂತೆ ಮಾಡಿತ್ತು. ಶಿಳ್ಳೆ ಚಪ್ಪಾಳೆ ಮತ್ತು ತಮಟೆ ವಾದ್ಯಗಳೊಂದಿಗೆ ಜೋರು ಕೂಗು ನಂದಿಗೆ ಈ ಜೋರು ಸಂಭ್ರಮ ಎಲ್ಲರನ್ನೂ ಮನೆ ಮಾಡಿದ್ದು 7-8 ವರ್ಷಗಳ ನಂತರ ಇಂತಹ ಉತ್ಸವ ಸಂಭ್ರಮವನ್ನು ಕಣ್ತುಂಬಿಕೊಂಡು ಗ್ರಾಮಸ್ಥರು ಸಂಭ್ರಮಿಸಿ ಸಂತಸ ವ್ಯಕ್ತಪಡಿಸಿದರು. ಮಕ್ಕಳ ಆಟಿಕೆಗಳ ಅಂಗಡಿಗಳ ಐಸ್ ಕ್ರೀಂ ಪಾರ್ಲರ್ಗಳು, ಹೆಣ್ಣು ಮಕ್ಕಳಿಗೆ ಸೊಗಸಾದ ಬಳೆಗಳು, ಗೃಹ ಬಳಕೆ ವಸ್ತುಗಳು ಹೊಂದಿರುವ ಅಂಗಡಿಗಳು ಈ ಪರಿಷೆಗೆ ಮೆರುಗನ್ನು ನೀಡಿತು. ಇಂತಹ ಐತಿಹಾಸಿಕ ಕಾರ್ಯಕ್ರಮ ಮತ್ತು ಉಟ್ಲು ಪರಿಷೆಗೆ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಚುನಾವಣಾ ಅಭ್ಯರ್ಥಿ BV ರಾಜೇಗೌಡ ಮತ್ತು ದಂಪತಿಗಳು ಕುಟುಂಬ ಸಮೇತರಾಗಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲ ಜನರ ಹಿತವನ್ನು ಕಾಯುವ ದೇವರಿಗೆ ನೇಮಿಸಿ ತಮ್ಮ ಜನಸೇವೆಯನ್ನು ಇನ್ನೂ ಮುಂದುವರಿಸುತ್ತೇವೆ ಅಂತ ತಿಳಿಸಿ ಜನರ ಆಶೀರ್ವಾದ ಪಡೆದರು. ಈ ಕಾರ್ಯಕ್ರಮದಲ್ಲಿ ನಿಲುವರತಹಳ್ಳಿಯ ಓಬಳಪ್ಪ, ಪೆದ್ದಪ್ಪಯ್ಯ, ವೆಂಕಟಸ್ವಾಮಿ, ಅರ್ಜುನಪ್ಪ, ಮಾರಪ್ಪ, ಚಂದ್ರಶೇಖರ್, ನಾಗರಾಜ್, ಗೋವಿಂದರಾಜ್, ಹಲವು ಗ್ರಾಮಸ್ಥರು ಮತ್ತು ಮಹಿಳೆಯರು, ಮಕ್ಕಳ ಜೊತೆಗೆ ಗ್ರಾಮಸ್ಥರು ಇತರರು ಹಾಜರಿದ್ದರು.
ಇವತ್ತು ಸಾದ್ಲಿ ಪಂಚಾಯತಿ ನೆಲೂರತಳ್ಳಿ ಗ್ರಾಮದಿಂದ ಶ್ರೀ ಆಂಜನೇಯ ಸ್ವಾಮಿ ಹುಟ್ಟು ಪರ್ಸೆ ನಾವು ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಿಡ್ಲಘಟ್ಟ ತಾಲೂಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಸನ್ಮಾನ್ಯ ಶ್ರೀ ರಾಜೀವ್ ಗೌಡ್ರವರು ಸುಮಾರು ವರ್ಷಗಳಿಂದ ಪಕ್ಷವನ್ನು ಕಟ್ಟಿ ಬೆಳೆಸಿ ಪಕ್ಷಕ್ಕಾಗಿ ದುಡಿದು ಶಿಡ್ಲಘಟ್ಟ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಸುಮಾರು ಕೋಟಿಗಳು ಖರ್ಚು ಮಾಡಿಕೊಂಡು ಜನರ ಸೇವೆ ಮಾಡ್ತಾ ಇದ್ದಾರೆ, ಬಡಬಗ್ಗರ ಸೇವೆ ಮಾಡ್ತಾ ಇದ್ದಾರೆ. ಅಂತ ಪುಣ್ಯಾತ್ಮ ಇವತ್ತು ನಮ್ಮ ಹುಟ್ಟು ಪರ್ಷಕ್ಕೆ ಬರ್ಬೇಕಂತ ನಾವೊಂದು ಮನವಿ ಮಾಡಿದ ಕೂಡಲೇ ನಮ್ಮ ಮನವಿಗೆ ಹೂಗೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಈ ಬಡವರ ಸೇವೆಗೆ ಅವರ ಒಂದು ಪಾತ್ರರಾಗಿ ಬಡವರ ಪರವಾಗಿ ನಿಂತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ನಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸಾದ್ಲಿ ಪಂಚಾಯತಿಯ ನಿಲೂರತಳ್ಳಿ ಗ್ರಾಮಕ್ಕೆ ಸೇರಿದಂತ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಹುಟ್ಲು ಪರ್ಸೆ ಕಾರ್ಯಕ್ರಮನ ಬಹಳ ಅದ್ದೂರಿಯಾಗಿ ಎಲ್ಲ ಮನೆಯಿಂದ ಪ್ರತಿಯೊಂದು ಮನೆಯಿಂದನೂ ಹೆಣ್ಮಕ್ಳೆಲ್ಲ ದೀಪಗಳ ಆರತಿ, ಬೆಲ್ಲದ ಆರತಿ ತಗೊಂಡು ಇವತ್ತು ತಂಬಿಟ್ಟು ಆರತಿಗಳು ತಗೊಂಡು ಆ ಭಗವಂತನ ಬಂದು ಆರತಿ ಬೆಳಗಿ ಆ ಒಂದು ಶ್ರೀರಾಮನವಮಿ ಹಬ್ಬನ ವಿಶೇಷವಾಗಿ ಆಚರಣೆ ಮಾಡಿ ಎಲ್ಲ ನಮ್ಮ ಕಷ್ಟಗಳನ್ನು ಬಗೆಹರಿಸೋ ಭಗವಂತ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಕುಟುಂಬಕ್ಕೆ, ನಮ್ಮ ಮಕ್ಕಳಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಆ ದೇವರಲ್ಲಿ ಪೂಜೆ ಸಲ್ಲಿಸಿ ಎಲ್ರೂ ಕೂಡ ಇವತ್ತು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಆ ದೇವಸ್ಥಾನಕ್ಕೆ ಭಾಗಿಯಾಗ್ತಾ ಇದ್ದಾರೆ. ನಾನು ಕೂಡ ಅವಾಗ ಭಗವಂತನಲ್ಲಿ ಒಂದು ಕೋರಿಕೆ ಇಟ್ಟು ಇವತ್ತು ಆ ಭಗವಂತನಲ್ಲಿ ಸೇವೆ ಸಲ್ಲಿಸಿ ಈ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ವಿಶೇಷವಾಗಿ ಸಾದ್ಲಿ ಹೋಬಳಿ ಅಂತಂದ್ರೆ ಸ್ವಲ್ಪ ನಮಗೆ ಹಿಂದುಳಿದಿರುವಂತ ಭಾಗ ಅಂತಾನೆ ಅವಾಗಿಂದನೂ ನಾವ್ ಹೇಳ್ಕೊಳ್ತಾ ಬರ್ತಾ ಇದೀವಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ಈ ಭಾಗದಲ್ಲಿ ಒಂದು ಒಳ್ಳೆ ಇಂಡಸ್ಟ್ರಿಗಳಾಗ್ಲಿ, ಒಳ್ಳೆ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಕಾಣ್ಲಿ,